ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆಯ ನವನಗರದ ಬಿಜೆಪಿ ಪಕ್ಷದ ಕಚೇರಿಯಿಂದ ಪ್ರಾರಂಭವಾದ ಮೆರವಣಿಗೆ ಜಿಲ್ಲಾಡಳಿತ ಭವನದವರೆಗೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷದ ಗುಂಡಾಗಿರಿ ಸಂಸ್ಕೃತಿ, ನೀಟ್ ಪರೀಕ್ಷೆ ವಿಷಯದಲ್ಲಿ ಗುಂಡಾಗಳನ್ನು ಕರೆಯಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸುಳ್ಳು ಆರೋಪ, ವಿನಾಕಾರಣ ರಾಜಕೀಯ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ PS ಪೂಜಾರ್, ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಹಾಗೂ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ, ಜಿಲ್ಲಾಧ್ಯಕ್ಷ ST ಪಾಟೀಲ್ ಸೇರಿದಂತೆ ಇತರ ಪ್ರಮುಖರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ರಾಹುಲ್ ಗಾಂಧಿ ವಿರುದ್ಧ ಹಾಗೂ ಕಾಂಗ್ರೆಸ್ ಪಕ್ಷದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಒಂದು ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ. ಇವತ್ತು ತನಗೆ ಸ್ವಂತ ಶಕ್ತಿ ಇರಲಾರದ ಕಾರಣ ನಿನ್ನೆ ಮೊನ್ನೆ ಹೊಂದಿರತಕ್ಕಂಥ ಕಾಂಗ್ರೆಸ್ ಜನತಾ ಪಾರ್ಟಿ ಅವರನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಭಾರತದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸವನ್ನ ಯಾರು ಸಹಿಸೋದಿಲ್ಲ. ಭಾರತದಲ್ಲಿ ನೀವು ಪ್ರತಿಭಟನೆಯನ್ನು ಮಾಡಬಹುದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟಿಸುವ ಹಕ್ಕಿದೆ. ದೇಶದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂಥ ಕಾರ್ಯವನ್ನು ಮಾಡೋದನ್ನ ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನೀವು ಸಾವಿರಾರು ಸಂಖ್ಯೆಯಲ್ಲಿ ತಯಾರಾದ್ರೆ ನಿಮ್ಮ ವಿರುದ್ಧ 10,000 ಸಂಖ್ಯೆಯಲ್ಲಿ ಈ ರಾಷ್ಟ್ರದ ಪರವಾಗಿ ನಂತರ ನಿಮ್ಮ ಈ ನಾಟಕವನ್ನ ನಿಲ್ಲಿಸಬೇಕು, ರಾಷ್ಟ್ರದ ಪರವಾಗಿ ಕೆಲಸ ಮಾಡೋದಕ್ಕೆ ಕೈ ಜೋಡಿಸಬೇಕು ಅನ್ನುವಂತ ವಿನಂತಿಯನ್ನ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಮಾಡಿಕೊಂಡು CJP ಅಂತಕ್ಕಂಥದ್ದು ಬಹುಶಃ ಆ ಪ್ರತಿಭಟನೆ ಮುಂದಿರ್ತಕ್ಕಂಥವ್ರು ಯಾರ್ಯಾರೋ ರಾಷ್ಟ್ರದ ತುಕಡೆ ಗ್ಯಾಂಗಿನ ಜನ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರಂದ್ರೆ ಈ ಹೋರಾಟದ ಉದ್ದೇಶ ಏನಿರ್ಬೋದು ಅಂತಕ್ಕಂಥದ್ದು ಎಲ್ಲರಿಗೂ. ಇವರು ನಮ್ಮ DK ಶಿವಕುಮಾರ್ ಅವರು ಅಲ್ಲಿ ಹೋರಾಟಕ್ಕೆ ಹೋಗಿದ್ದಾರೆ. ಇವ್ರಿಗೆ ಕೇಳಕ್ ಬಯಸ್ತೀನಿ ನಾನು, ಕರ್ನಾಟಕದಲ್ಲಿ ಸಿಕ್ಕ ಸತ್ರು ಅವತ್ತು ನೀವು ಯಾರು ರಾಜೀನಾಮೆ ಕೊಟ್ರಪ್ಪ? ನೀವು ಉಪಮುಖ್ಯಮಂತ್ರಿ ಇದ್ರಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು, ಗೃಹ ಸಚಿವರು ಇದ್ರು, ನೀವು ಯಾರಾದ್ರೂ ರಾಜೀನಾಮೆ ಕೊಟ್ರೆ? ಏನು ತನಿಖೆಯನ್ನು ಕೈಕೊಟ್ರಿ? ನಾವು ಬುದ್ಧಿ ಮಾತನ್ನ ಹೇಳಿಸಿಕೊಳ್ಳುವಂತ ಸ್ಥಿತಿಯೊಳಗ ಕೇಂದ್ರ ಸರ್ಕಾರ ಇಲ್ಲ. ನರೇಂದ್ರ ಮೋದಿ ಅವರು ಸಮರ್ಥರಿದ್ದಾರೆ, ಸಮರ್ಥವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರನ್ನ ಬಿಡುವಂತ ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಚಟ್ನವ್ರಿಗೆ ಇಲ್ಲಿರುವಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಇದು ಬರೋಬರ ಲಾಸ್ಟಿಗೆ
ಕೇಳ್ಕೊಳ್ತಾ ಇದ್ದೇವೆ. ಮಾನವ ಸರಪಳಿ ನಿರ್ಮಾಣ ಮಾಡಬೇಕು. ದಯವಿಟ್ಟು ದಯವಿಟ್ಟು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ರಾಹುಲ್ ಗಾಂಧಿಗೆ ಮೊದಲೇ ಬುದ್ಧಿಲ್ಲ, ಅವ ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಆ ವಿದ್ಯಾರ್ಥಿಗಳ ಸಹಿತ ಅವ್ರು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಭಾರತ ದೇಶದ ಘನತೆ ಗೌರವವನ್ನು ಸಹಿತ ಕಮ್ಮಿ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ದೇಶದಲ್ಲಿರುವಂಥ 4 ಗೋಡೆ ನಡುವೆ ಚರ್ಚೆ ಮಾಡುವಂಥ ವಿಷಯಗಳನ್ನು ಬೇರೆ ಬೇರೆ ದೇಶಕ್ಕೆ ಹೋಗಿ ಮಾನ ಮರ್ಯಾದೆಯನ್ನು ತನಗೇ ಇಲ್ಲ, ನಮ್ಮ ದೇಶದ ಮಾನ ಮರ್ಯಾದೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಇವತ್ತು ಎಲ್ಲಿವರೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಇರ್ತಾರೆ, ಅಲ್ಲಿ ತನಕ ಉಕ್ಕಿನ ಮನುಷ್ಯನಿಗೆ ಒಂದು ಏನೇ ಒಂದು ಗುಲ್ಗಂಜಷ್ಟು ಸಹಿತ ಅವ್ರಿಗೆ ತೊಂದರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರ ಕಣ್ಣಾರೆ ನೋಡಿಲ್ಲ, ಅದನ್ನೆಲ್ಲರೂ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಮಾಡಿ ಮೋದಿಜಿ ಇಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಭಾರತ ದೇಶದ ಹೆಸರನ್ನು ಆಕಾಶದತ್ತ ತೊಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ಡೌನ್ ಮಾಡಬೇಕನ್ನುವಂಥ ಒಂದು ಷಡ್ಯಂತ್ರ, ಒಂದು ಕುತಂತ್ರ ಈ ಪ್ರತಿಪಕ್ಷದವ್ರ ಕಡೆಯಿಂದ ನಡೀತಾ ಇದೆ. ಅದು ಯಾವುದಕ್ಕೂ ಅವರು ಎದೆಗುಂದದೆ ಆ ಹೋರಾಟವನ್ನು ಅವ್ರು ಯಾವ ರೀತಿ ಅದನ್ನು ಮಾಡಬೇಕು, ಯಾವ ರೀತಿ ನಮ್ಮ ದೇಶವನ್ನು ಅಭಿವೃದ್ಧಿ ಕಡೆ ಒಯ್ಯಬೇಕು ಅನ್ನುವಂಥದ್ದು ಅನುಭವ ಇರುವಂಥವ್ರು ಇದ್ದಾರೆ. ಇವ್ರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಓಪನ್ ಸೀಕ್ರೆಟ್ ಸರ್. ಇದು 140 ಕೋಟಿ ಜನರಿಗೆ ಅವ್ರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ವಿಷಯನೇ ಇಲ್ಲ. ಯಾವುದಾದ್ರೂ ವಿಷಯ ತೊಗೊಂಡು ಪಾರ್ಲಿಮೆಂಟ್ದಲ್ಲಿ ಚರ್ಚೆ ಮಾಡುವಂಥ ವಿಷಯಗಳನ್ನ ಇರದೇ ಇರೋದ್ರಿಂದ ಇಂಥದ್ದೊಂದು ಸಣ್ಣ ವಿಷಯಗಳನ್ನ ತೆಗೆದುಕೊಂಡು ಅವ್ರಿಗಿಂತಲೂ ಹೆಚ್ಚು ಕಾಳಜಿ ನಮ್ಮ ದೇಶದ ಪ್ರಧಾನಮಂತ್ರಿ ಕಡೆ ಇದೆ. ನಮ್ಮ ದೇಶದ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರು ಸಾಕಷ್ಟು ಅನುಭವಿಗಳು. ಅದನ್ನು ಇಮ್ಮಿಡಿಯೇಟ್ ಆಗಿ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ನೀಟಿದ್ದು, ಅದನ್ನು ಸುಧಾರಣೆ ಮಾಡಿ ಕೇವಲ 10 ದಿವಸದಲ್ಲಿ ಮತ್ತೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಯಾವುದೇ ಸೋರಿಕೆ ಆಗಲಾರಂತೆ ಮಾಡಿರುವಂಥ ಉದಾಹರಣೆ ಇವತ್ತು ಕೇಂದ್ರ ಸರ್ಕಾರದಲ್ಲಿದೆ, ಧರ್ಮೇಂದ್ರ ಪ್ರಧಾನ್ ಹತ್ರ ಇದೆ. ಸಿದ್ದರಾಮಯ್ಯ ಅವರ ಸರ್ಕಾರ ಹೋದ್ಮೇಲೆ DK ಶಿವಕುಮಾರ್ ಅವರೊಬ್ಬರು ಅನುಭವಿಗಳಿದ್ದಾರೆ. ಇವತ್ತು ರಾಜ್ಯದ ಬಗ್ಗೆ ಕಾಳಜಿ ಇದ್ದಂಥವ್ರು ಇದ್ದಾರೆ, ಏನಾದರೂ ಮಾಡ್ಬೋದು ಅನ್ನೋವಂಥದ್ದನ್ನು ಈ ನಮ್ಮ 7 ಕೋಟಿ ಜನ ಕನಸು ಕಾಣ್ತಾ ಇದ್ರು. ಆದರೆ ಇವತ್ತಿನ ದಿವಸದಲ್ಲಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸ ಆಗಲಾರ್ದೇ ಅವರ ಮೂಗಿನ ನೇರಕ್ಕೆ ಈ ಗುಂಡಾಗಿರಿ ನಡೀತಾ ಇದೆ. ಇದನ್ನು ಭಾಳ ಉಗ್ರವಾಗಿ ನಾವು ಖಂಡನೆ ಮಾಡ್ತೀವಿ. ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಯಾರ್ದಾರು ಎಲ್ಲರದು ವಿಡಿಯೋದಲ್ಲಿ ಅದು CCTVದಲ್ಲಿ ಎಲ್ಲರದೂ ಅವ್ರ ಫೋಟೋಗಳು ಬಂದಿದೆ, ಯಾರನ್ನಂತ ಗೊತ್ತಿದೆ. ಎಲ್ಲರೂ ಸಹಿತ ಕಾಂಗ್ರೆಸ್ಸಿನ ಲೀಡರ್ಗಳ ಸಂಬಂಧಿಕರೇ ಇದ್ದಾರೆ ಅಲ್ಲಿರುವಂಥವ್ರೆಲ್ಲರೂ. ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಒಂದು ಕಾನೂನು ಕ್ರಮ ಅವ್ರ ಮೇಲೆ ಕೈಗೊಳ್ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಎಂಥ ಘಟನೆಗಳಾದರೂ ಕೂಡ ಮೋದಿಯವರು ಎಲ್ಲೂ ಕೂಡ ವಿಡಿಯೋ ಹೇಳಿಕೆ ಕೊಡದೇ ಇರುವಂಥವ್ರು ಈಗ ವಿಡಿಯೋ ಮಾಡಿ ಕಳಿಸಿದ್ರು ಕೂಡ ಮೋದಿಯವರು ಹೆದರಿದ್ದಾರೆ ನಮ್ಮ ಹೋರಾಟಕ್ಕೆ ಅಂತಂದು ಅದನ್ನ ನೋಡಿ, ಮಾತಾಡುವಂಥ ಕೆಲಸ. ಮೋದಿ ಅವ್ರ ಬಗ್ಗೆ ಮಾತಾಡುವಂಥದ್ದು ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ನವ್ರಿಗೆ ನೈತಿಕ ಹಕ್ಕೇ ಇಲ್ಲ. ಎಲ್ಲಿ ನರೇಂದ್ರ ಮೋದಿ ಅವರು, ಎಲ್ಲಿ ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಒಂದು ಜಿಲ್ಲಾ ಪಂಚಾಯತಿಗೆ ನಿಂದ್ರಲಿಕ್ಕೆ ಸಹಿತ ಯೋಗ್ಯ ಇಲ್ಲ, ಅವನ ವಿಚಾರಗಳ ಸಹಿತ ಅಲ್ಲಿಗೆ ಯೋಗ್ಯ ಇಲ್ಲ. ಅದರ ಇಡೀ ಜಗತ್ತಿನಲ್ಲೇ ಎಲ್ಲ ದೇಶದಲ್ಲಿಯೂ ರಕ್ತಗಂಬಳಿ ಹಾಕಿ ಕರಿತಿರುವಂಥ ಮತ್ತು ಎಲ್ಲ ಜಗತ್ತಿನ ಪ್ರಮುಖ ದೇಶಗಳಲ್ಲಿರುವಂಥ ಉನ್ನತ ಗೌರವಗಳನ್ನು ಮೋದಿಯವರು ಕೊಟ್ಟಿರುವಂಥದ್ದು 35 ಗೌರವಗಳು ಇಲ್ಲಿವರೆಗೆ ಬಂದಿದೆ. ಆ 35 ಗೌರವಗಳ ಹಿಂದಾಗಿರುವಂಥ ಯಾವುದೇ ಪ್ರಧಾನಮಂತ್ರಿಗಳನ್ನು ಸಹಿತ ಇವರು 50% ಸಹಿತ ಅವ್ರು ಸಿಕ್ಕಿಲ್ಲ. ಇವತ್ತು ಯಾವುದೇ ದೇಶಕ್ಕೂ ಇಲ್ಲಿ ಮೊನ್ನೆ 15 ದಿವಸದಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ದಲ್ಲಿ ಹೋದಾಗ ಅಲ್ಲಿ ನೋಡ್ಬೇಕು ನೀವು, ಆ ಕ್ರೌಡು ಅವ್ರಿಗೆ ಸ್ವಾಗತ ಮಾಡಿರುವಂಥದ್ದನ್ನು ಪದ್ಧತಿ, ಅವ್ರಿಗೆ ಹಾಕುವಂಥ ಜೈಕಾರ ಘೋಷಣೆಯನ್ನು ನೋಡಿದರೆ ಅಲ್ಲಿರುವಂಥ ಪ್ರಧಾನಮಂತ್ರಿಗೇ ಒಂದು ಆಶ್ಚರ್ಯ ಆಗಿ, ನಾನು ಸಹಿತ ಮೋದಿಯವರ ಅಭಿಮಾನಿ, ನಾನು ಅವರೊಬ್ಬ ಫ್ಯಾನ್ ಅನ್ನುವಂಥದ್ದನ್ನು ಓಪನ್ ಆಗಿ ಇಂಡೋನೇಷ್ಯಾದಲ್ಲಿ ಹೇಳಿರುವಂಥದ್ದನ್ನು ನಮ್ಮ ಕಾಂಗ್ರೆಸ್ಸಿನ ನಾಯಕರು, ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತಿಳ್ಕೋಬೇಕು. ಯಾವ ರೀತಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಹೊರ ದೇಶದಲ್ಲಿಯೂ ಸಹಿತ ಇವತ್ತು ನರೇಂದ್ರ ಮೋದಿ ಅವ್ರಿಗಿರುವಂಥ ಅಪಾರ ವರ್ಚಸ್ಸು ಇವತ್ತು ಕಾಂಗ್ರೆಸ್ನವ್ರಿಗಿಲ್ಲ. ಅದನ್ನು ಹೇಳುವಂಥದ್ದು ಒಳಗಡೆ ಬನ್ನಿ. ಇವತ್ತು ಪಾರ್ಲಿಮೆಂಟ್ ನಡೆದಿದೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ, ಅಲ್ಲಿ ಬಂದು ಚರ್ಚೆ ಮಾಡಿ, ಸರ್ಕಾರಕ್ಕೆ ಸಲಹೆ ಕೊಡಿ. ಆ ಸಲಹೆ ಕೊಟ್ಟು ಒಟ್ಟಾರೆ ನಮ್ಮ ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಕಳೆದ 12 ವರ್ಷಗಳ ಅವಧಿಯಲ್ಲಿ ಇಡೀ ಜಗತ್ತೇ ಭಾರತ ದೇಶದ ಕಡೆ ನೋಡುವ ಹಾಗೆ ಅವರ ಆಡಳಿತವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 14ನೇ ಸ್ಥಾನದಲ್ಲಿರುವಂಥ ನಮ್ಮ ದೇಶದ ಆರ್ಥಿಕ ಮಟ್ಟವನ್ನು ಅವರ ದೂರದೃಷ್ಟಿಯಿಂದ ಇವತ್ತು ಜಗತ್ತಿನಲ್ಲಿ ಭಾರತ ದೇಶ 3ನೇ ಸ್ಥಾನದಲ್ಲಿ ಬಂದಿರುವಂಥದ್ದು ಅಭಿಮಾನ ಪಡುವಂಥದ್ದು. ಜಗತ್ತಿನ ವಿವಿಧ ದೇಶಗಳು 35 ದೇಶಗಳಿಗಿಂತಲೂ ಹೆಚ್ಚು ಆ ದೇಶದ ಪ್ರಥಮ ಗೌರವವನ್ನು
ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಭಾರತದ ಕೀರ್ತಿಯನ್ನು ಹೆಚ್ಚು ಮಾಡಿಸಿರುವಂಥವರು ನರೇಂದ್ರ ಮೋದಿ ಅವರು. ಅವರು ಎಲ್ಲ ಆಡಳಿತದಲ್ಲಿ ತಗೊಳ್ಳಿ, ಇವತ್ತು ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಹೈವೇ ಇರ್ಬೋದು, ಸೀ ಪೋರ್ಟ್ ಇರ್ಬೋದು, ಆಮೇಲೆ IIT ಶಿಕ್ಷಣ ವ್ಯವಸ್ಥೆಯಲ್ಲಿ IIT ಕಾಲೇಜ್ಗಳು ಇರ್ಬೋದು, ಸೈಂಟಿಸ್ಟ್ಗಳಿಗೆ ಕೊಡುವಂಥ ಸಪೋರ್ಟ್ ಇರ್ಬೋದು, ಮತ್ತು ಸ್ಪೋರ್ಟ್ಸಲ್ಲಿ ಇರುವಂಥದ್ದು ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಹಿಂದೆಂದೂ ಆಗದಿರುವಂಥ ಒಂದು ಹೊಸ ದೂರದೃಷ್ಟಿಯಿಂದ ಅವರ ಅಭಿವೃದ್ಧಿಯನ್ನು ಮಾಡ್ಕೊತ ಬಂದಿರುವಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇವತ್ತಿನ ಪ್ರತಿಪಕ್ಷದ ನಾಯಕರಿಗೆ ಮೋದಿಜಿ ಅವರ ಬಗ್ಗೆ ಏನು ಮಾತಾಡಬೇಕು ಅನ್ನುವಂಥ ವಿಷಯಗಳೇನೇ ಅವ್ರ ಹತ್ರ ಇಲ್ಲ. ಅಂಥ ವಿಷಯಗಳು ಇರದೇ ಇರುವಂಥ ಸಂದರ್ಭದಲ್ಲಿ ಅವ್ರ ಹೌಸ್ನಲ್ಲಿ ಚರ್ಚೆ ಮಾಡುವಂಥದ್ದಕ್ಕೂ ವಿಷಯ ಇಲ್ಲದೇ ಇದ್ದಾಗ ಈ ನೀಟ್ ಬಗ್ಗೆ ಅವರು ಅದನ್ನು ಗಮನ ಸೆಳೆದು ಅದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಮಾಡುವಂಥದ್ದು ಜರ್ಲೆ ಪಾಟೀಲ್ ಅವ್ರ ಜೊತೆಗೆ ಕೈ ಜೋಡಿಸಿರುವಂಥದ್ದು ದುರದೃಷ್ಟಕರ ಅನ್ನುವಂಥದ್ದನ್ನು ಹೇಳ್ಬೋದು. ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮ ರಾಜ್ಯವನ್ನು ಒಳಗೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ 161 ಬಾರಿ ಇದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅದೇ ನಮ್ಮ ರಾಜ್ಯದಲ್ಲಿಯೂ ಸಹಿತ ಈ ಮೊನ್ನೆ ಗೌರ್ಮೆಂಟ್ದಲ್ಲಿ ಹಿಂದಿನ ಶಿಕ್ಷಣ ಸಚಿವರಿದ್ದಾಗ ಕೇವಲ 10 ದಿವಸದಲ್ಲಿ 2 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ಒಬ್ಬ ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಯಾರೂ ರಾಜೀನಾಮೆ ಕೊಡಲಿಲ್ಲ. ಹಿಂದೆ ನಡೆದಿರುವಂಥ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಸಹಿತ 161 ಬಾರಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗಲೂ ಸಹಿತ ಯಾರೂ ಸಂಬಂಧಪಟ್ಟಂಥ ಮಂತ್ರಿಗಳು ರಿಸೈನ್ ಮಾಡಿರುವಂಥ, ರಾಜೀನಾಮೆ ಕೊಟ್ಟಿರುವಂಥ ಉದಾಹರಣೆಗಳು ಈ ದೇಶದ ಇತಿಹಾಸದಲ್ಲೇ ಇಲ್ಲ. ಈಗಾಗಲೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದನ್ನೇ ಕೋರ್ಟನ್ನು ಒಂದು ತೀರ್ಮಾನ ಮಾಡಿ ತಪ್ಪಿತಸ್ಥರ ವಿರುದ್ಧ ನಿಶ್ಚಿತವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನೊಂದು ತೀರ್ಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಜೋಶಿ ಅವರನ್ನು ಸಹಿತ ಟ್ರಾನ್ಸ್ಫರ್ ಮಾಡಿ ಬೇರೆದವ್ರನ್ನ ಆ ಜಾಗಕ್ಕೆ ತಂದು ಸಾಧ್ಯವಾದಷ್ಟು ಬೇಗನೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳೋದ್ರ ಕಡೆ ಅವರು ಗಮನ ಹರಿಸಿದ್ದಾರೆ. ಈಗಾಗಲೇ ಬೇರೆ ಬೇರೆ ಪಾರ್ಟಿಯಲ್ಲಿರುವಂಥ ಪ್ರಮುಖರಿಗೆ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಮಾತಾಡಿ, ನೀವು ಚರ್ಚೆಗೆ ಬನ್ನಿ, ಚರ್ಚೆದಲ್ಲಿ ಏನು ನ್ಯೂನತೆಗಳನ್ನುವಂಥದ್ದನ್ನು ಹೇಳಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನನ್ನು ಇನ್ನೂ ಸುಗಮವಾಗಿ ಮಾಡಿ ಇಫೆಕ್ಟಿವ್ ಆಗಿ ಮಾಡಬೇಕನ್ನುವಂಥ ಸಲಹೆಗಳನ್ನು ಕೊಡಿ. ಯಾವುದಕ್ಕೂ ನೀವು ಒಳಗೆ ಬರಲಾರ್ದೇ ಸ್ಟ್ರೈಕ್ ಮಾಡುವಂಥದ್ದು ಸುಲಭ ಅಲ್ಲ. ಪೊಲೀಸರ ಮೇಲೆ ಕೈ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ಗುಂಡಾಗಿರಿ ನಿನ್ನೆ ನಡೆದಿರುವಂಥ ಬೆಂಗಳೂರಿನಲ್ಲಿ ನಮ್ಮ ಹರೀಶ್, ಈ ದಾವಣಗೆರೆ ಜಿಲ್ಲೆಯ ಶಾಸಕ, ಅವನ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು ಇರ್ಬೋದು, ಅವು ಗುಂಡಾಗಳನ್ನು ಕರ್ಕೊಂಡ್ಬಂದು ಈ ಸ್ಟ್ರೈಕ್ ಮಾಡೋಂಥವ್ರ ಮೇಲೇ ಅತ್ಯಾಚಾರ ಮಾಡುವಂಥದ್ದು ಇವತ್ತು ಕಾಂಗ್ರೆಸ್ಸಿನ ಸಂಸ್ಕೃತಿ.